ಲೀಸರ್ ಮೀಟಿಂಗಾ ಅಥವಾ ಹೈಕಮಾಂಡ್ ಕೊಟ್ಟರೆ ಟಾಸ್ಕಾ, ಹೇಗೆ ಸರ್ ಇದು? ನಾವು ಟಾಸ್ಕು ಇಲ್ಲ ಏನಿಲ್ಲ. ನನ್ನ PCC ಪ್ರೆಸಿಡೆಂಟು ಈ ಥರ ಇದೆ ಅಂತ ಫೋನ್ ಮಾಡಿದ್ರು. ಸೆಕ್ಯುಲರ್ ಪಾರ್ಟೀಸ್ ಎಲ್ಲ ಒಂದಾಗಿದ್ದೀವಿ. ನಾವು BJDಯವರು ಇಬ್ಬರು ಸೇರಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಬಟ್ ಡಾಕ್ಟ್ರು ಅವ್ರಿಗೆ ಹಾಕಿದ್ದೀವಿ ಅಂತ ಅವರು ನನಗೆ ತಿಳಿಸಿದ್ರು. ಸೊ ಒಬ್ಬ ಪಾರ್ಟಿ ಅಧ್ಯಕ್ಷರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಗೌರವ ಕೊಡಬೇಕಾದ ನನ್ನ ಡ್ಯೂಟಿ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಬನ್ನಿ ಇಲ್ಲೇ ಎಲ್ಲ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಇರೋರಿಗೆ ಅಂತೇಳಿ ಇಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲರೂ ಮಾತಾಡಿದೆ, ಎಲ್ಲ ಹೊಸಬ್ರೆಲ್ಲ ಇದ್ದಾರೆ, ಅವರಿಗೆಲ್ಲ ಒಂದಷ್ಟು ಮಾತೆಲ್ಲ ಹೇಳಿದ್ದೀನಿ. ಸೊ ಹೇಳಿ ಅವರೆಲ್ಲ ಎಲೆಕ್ಷನ್ಗೆ ಹೋಗ್ತಾರೆ. ಸರ್, ನಿಮ್ಮ ನಗುವನ್ನು ನೋಡಿದಾಗ ಹೈಕಮಾಂಡ್ ಕೂಡ ಇನ್ನೇನು ಆಲ್ಮೋಸ್ಟ್ ನಿರಾಳವಾಗಿ ನಗ್ಬೋದು ಅನ್ನೋ ಥರ ಇದೆ ಸರ್. ಎಲ್ಲ ಇದೆ ಮಾತಾಡಿ ಫಸ್ಟ್. ಆ ರೀತಿ ವಾತಾವರಣ ಸೃಷ್ಟಿಯಾಗಿತ್ತ ಸರ್? ಹೇಳಿ ಸರ್, ಆ ಥರದ್ದು ವಾತಾವರಣ ಸೃಷ್ಟಿ ಆಪರೇಷನ್ ಗಮನ ಮಾಡಲಿಕ್ಕೆ ನಮ್ಮ ಅವ್ರ ಮೇಲೆಲ್ಲ ಭಾಳ ಒತ್ತಡ ಮಾಡಿ ಅವ್ರಿಗೆ ದೊಡ್ಡ ದೊಡ್ಡ ಆಫರ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮೇಲೂ ಭಾಳ ಒತ್ತಡ ಇದೆ. ಏನಾದ್ರು ಮಾಡಿ ರಾಜ್ಯಸಭಾ ಸೀಟ್ನ ಗೆಲ್ಲಬೇಕು. ಅಲಯನ್ಸ್ ಪಾರ್ಟಿ, ಕಮ್ಯುನಿಸ್ಟ್ ಅವರು, BJDಯವರು, ಕಾಂಗ್ರೆಸ್ ಅವರು 3 ಜನ ಸೇರಿ ಒಗ್ಗಟ್ಟಿನ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಸೊ ಅದಕ್ಕೆ ಇದು ಮೊದಲನೇ ಹಂತ. ಇದು ಇಂಡಿಯಾ ಅಲಯನ್ಸ್ಗೆ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ಆಗ್ತಾ ಇದೆ. ಇದು ಮಾಮೂಲಿ ಅವ್ರು BJPಯವ್ರು ಮಾಡ್ತಾರೆ, ನಾವು ಮಾಡೋದು. ಒಳ್ಳೆ ಇಂಜೆಕ್ಷನ್ ಕೊಟ್ಟಿದ್ದೀರಾ ಸರ್? ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಟಿದ್ದೀರಾ ಸರ್? ಟ್ರಬಲ್ ಶೂಟರ್ ಕೆಲಸ ಈಗ ಸಮಾಪ್ತಿ ಆಗಿದೆ ಇಲ್ಲಿದು, ಈ ಸದ್ಯದ ಮಟ್ಟಿದ್ದು. ಏನಪ್ಪ, ನಾನು ನೋಡಿ ಬಾಲಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಇದ್ದಾರೆ, ಅವ್ರದ್ದು ಅನುಭವ, ಅವ್ರದ್ದು ಇಲ್ಲೆಲ್ಲ ಅವ್ರ ಕಸ್ಟಡಿಯಲ್ಲಿ ನಾವಿದ್ದೀವಿ. ಸರ್, ಎಷ್ಟು ದಿನ ಇರುತ್ತೆ? ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಜವಾಬ್ದಾರಿ ಇದೆ. ಎಲ್ಲರೂ ಕಾಪಾಡ್ಬೇಕಾದ್ರೆ ನಾವು ಡ್ಯೂಟಿ ಅಲ್ಲ. ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ಅವಕಾಶ ಯಾವ ಸರ್ ವಾಪಸ್ ಕರ್ಕೊಂಡು ಬಿಡಿ, ಅದು ನಾವು ತೀರ್ಮಾನ ಮಾಡ್ತೀವಿ. ಸರ್, ಈ ರಿಸಲ್ಟ್ ಸರ್, DK ಸರ್, ಈ ರಿಸಲ್ಟ್ ಮೇಲೆ ಏನಾದ್ರೂ ಮುಂದಿನ ಹೆಜ್ಜೆ ನಿಮ್ಮ ಕನಸಿನತ್ತ ಇರುತ್ತಾ? ನಾನು ಯಾಕ್ರಿ ಕನಸು ಕಾಣಲಿ? ನನ್ನ ಕನಸಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಟ್ರಬಲ್ ಶೂಟರ್ ಕೆಲಸ ಈಗ ಸಮಾಪ್ತಿ ಆಗಿದೆ ಇಲ್ಲಿದು, ಈ ಸದ್ಯದ ಮಟ್ಟಿದ್ದು. ಏನಪ್ಪ, ನಾನು ನೋಡಿ ಬಾಲಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಇದ್ದಾರೆ, ಅವ್ರದ್ದು ಅನುಭವ, ಅವ್ರದ್ದು ಇಲ್ಲೆಲ್ಲ ಅವ್ರ ಕಸ್ಟಡಿಯಲ್ಲಿ ನಾವಿದ್ದೀವಿ. ಸರ್, ಎಷ್ಟು ದಿನ ಇರುತ್ತೆ? ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಜವಾಬ್ದಾರಿ ಇದೆ. ಎಲ್ಲರೂ ಕಾಪಾಡ್ಬೇಕಾದ್ರೆ ನಾವು ಡ್ಯೂಟಿ ಅಲ್ಲ. ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ಅವಕಾಶ ಯಾವ ಸರ್ ವಾಪಸ್ ಕರ್ಕೊಂಡು ಬಿಡಿ, ಅದು ನಾವು ತೀರ್ಮಾನ ಮಾಡ್ತೀವಿ. ಸರ್, ಈ ರಿಸಲ್ಟ್ ಸರ್, DK ಸರ್, ಈ ರಿಸಲ್ಟ್ ಮೇಲೆ ಏನಾದ್ರೂ ಮುಂದಿನ ಹೆಜ್ಜೆ ನಿಮ್ಮ ಕನಸಿನತ್ತ ಇರುತ್ತಾ? ನಾನು ಯಾಕ್ರಿ ಕನಸು ಕಾಣಲಿ? ನನ್ನ ಕನಸಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ.